ಬೆಳಗಾವಿ ಜಿಲ್ಲೆಯಲ್ಲಿ ನಡೆತಿರುವಂಥ ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ 3,500 ರೂಪಾಯಿಯನ್ನು ಕಬ್ಬಿಗೆ ನಿಗದಿತ ಬೆಲೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿರುವಂಥದ್ದು. ಇವತ್ತಿಗೆ 7ನೇ ದಿನಕ್ಕೆ ಹೋರಾಟಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ರೈತರೆಲ್ಲೂ ಕೂಡ ಅರೆಬೆತ್ತಲೆ ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧ ಆಗಿರುವಂಥದ್ದು. ನಮ್ಮ ಜೊತೆಗೆ ಈಗ ವ್ಯಕ್ತಿಯೊಬ್ಬರು ಅಂದರೆ ರೈತರೊಬ್ಬರು ವಿಭಿನ್ನ ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಈಗ ಹೋರಾಟವನ್ನು ಮಾಡ್ತಿರ್ಬೋದು. ಗಮನಿಸ್ಬೋದು. ಏನು ಬಣ್ಣವನ್ನು ಬಳಿದು ನನಗೆ ಅಂದರೆ 1 ಟನ್ ಕಬ್ಬಿಗೆ 3,500 ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಬರಹದಡಿ ಈ ರೀತಿಯಾಗಿ ಏನು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬಣ್ಣ ಬಳಕೊಂಡು ಬಂದಿರುವಂಥ ರೈತ ಇಲ್ಲಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿ ಟನ್ ಕಬ್ಬಿಗೆ ನಮಗೆ 3,500 ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಅದೇ ರೈತನನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ವಿಭಿನ್ನವಾಗಿ ಬಂದಿರಿ ಸರ? ನಾವು ರೀ ಇದ್ರ ನಾವು ಪೇಂಟ್ ಒಂದು ಪರ್ಕೊಂಡ್ರೆ ರೈತರಿಗೆ ಸಪೋರ್ಟ್ ಕೊಡಕ್ಕೆ ಬಂದಿದ್ರು ಸರ್. ಹಾಂ, ಎಲ್ಲಿಂದ ಬಂದ್ರಿ ಸರ್? ನಾವು ಮೂಡಲಿಗೆ ತಾಲೂಕು ಮೂಡಲಿಗಿಂದ ಬಂದ್ರಿ ರೀ. ಸುರೇಶ್ ಬೆಳವಿ ಹತ್ರ. ಹಾಂ, ಏನೇನು ಬರ್ಕೊಂಬಂದಿರಿ ಅಂತ ಸರ್? ಪ್ರತಿ ಟನ್ನಿಗೆ ರೀ 3,500 ರೂಪಾಯಿಗೆ ಕೊಡ್ಬೇಕು ರೀ ಸರ್ ರೈತರಿಗೆ ರೀ. ಅದಕ್ಕೆ ರೀ ಸರ್ಕಾರಕ್ಕೆ ಹೇಳಕ್ಕೆ ಬಂದಿದ್ರು ಸರ್. ಯಾಕೆ ಈ ರೀತಿ ಮಾಡ್ಬೇಕು ಅನಿಸ್ತೀವಿ ಸರ್? ಈ ರೀತಿ ಮಾಡೋದ್ರಿಂದ ಒಂದು ವಿಶೇಷ ಆಕೈತಿ ಸರ್. ರೈತರಿಗೆ ಪ್ರತಿಯೊಬ್ಬರಿಗೆ ರೀ ಒಂದು ಖುಷಿ ಕೊಡ್ತೈತೆ ಸರ್ ಅದು ಸರ್. ಹಾಂ, ಒಂದು ರೀತಿ ನಮಗೆ ಈ ರೀತಿಯಾಗಿ ಏನು ಬೆಲೆ ಕೊಡ್ರಿ ಅಂತ ಹೇಳಿ. ಹಾಂ, ಒಂದು ರೀತಿ ಅದನ್ನ ಮೇಲೆ ಕೊಡುತ್ತೆ. ಎಷ್ಟು ಕೊಡ್ಬೇಕಂತ ಒತ್ತಾಯ ಮಾಡ್ತಾರೆ? 3,500 ರೂಪಾಯಿ ಕೊಡ್ಬೇಕಂತ ಒತ್ತಾಯ ಮಾಡಿ ಸರ್. ಇವತ್ತೆಲ್ಲ ರೈತರೆಲ್ಲ ಸಾಕಷ್ಟು ಜನ ಪ್ರತಿಭಟನೆ ಮಾಡತ್ತಾರ. 4-5 ದಿನ ಆಯಿತು. ಇಲ್ಲಿ ಶಾಸಕರು ಸಚಿವರು ಯಾರೂ ಬಂದಿಲ್ಲ. ಏನು ಹೇಳ್ತಾರೆ? ನೋಡ್ರಿ, ಯಾರೂ ಬಂದಿಲ್ಲ ಅಂದ್ರೆ ರೀ ಅವ್ರು ತಿಳ್ಕೊಬೇಕು ಸರ್. ಅವ್ರು ತಿಳ್ಕೊಬೇಕು ಸರ್. ಈ ನಮ್ಮಲ್ಲಿ ಜನ ಕುಡಿಯೋದ್ರೆ ಸ್ವಲ್ಪ ಬರಬೇಕಾಗೈತೆ ಸರ್. ಅವರು ಬರಬೇಕಾಗುತ್ತೆ. ಇದು ರೈತ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಾನು ರೈತರಿಗೆ 3,500 ರೂಪಾಯಿ ಕಬ್ಬಿನ ದರ ನಿಗದಿ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ವಿನೂತನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಕೆಲಸವನ್ನು ಮಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆತಿರುವಂಥ ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ 3,500 ರೂಪಾಯಿಯನ್ನು ಕಬ್ಬಿಗೆ ನಿಗದಿತ ಬೆಲೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿರುವಂಥದ್ದು. ಇವತ್ತಿಗೆ 7ನೇ ದಿನಕ್ಕೆ ಹೋರಾಟಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ರೈತರೆಲ್ಲೂ ಕೂಡ ಅರೆಬೆತ್ತಲೆ ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧ ಆಗಿರುವಂಥದ್ದು. ನಮ್ಮ ಜೊತೆಗೆ ಈಗ ವ್ಯಕ್ತಿಯೊಬ್ಬರು ಅಂದರೆ ರೈತರೊಬ್ಬರು ವಿಭಿನ್ನ ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಈಗ ಹೋರಾಟವನ್ನು ಮಾಡ್ತಿರ್ಬೋದು. ಗಮನಿಸ್ಬೋದು. ಏನು ಬಣ್ಣವನ್ನು ಬಳಿದು ನನಗೆ ಅಂದರೆ 1 ಟನ್ ಕಬ್ಬಿಗೆ 3,500 ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಬರಹದಡಿ ಈ ರೀತಿಯಾಗಿ ಏನು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬಣ್ಣ ಬಳಕೊಂಡು ಬಂದಿರುವಂಥ ರೈತ ಇಲ್ಲಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿ ಟನ್ ಕಬ್ಬಿಗೆ ನಮಗೆ 3,500 ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಅದೇ ರೈತನನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ವಿಭಿನ್ನವಾಗಿ ಬಂದಿರಿ ಸರ? ನಾವು ರೀ ಇದ್ರ ನಾವು ಪೇಂಟ್ ಒಂದು ಪರ್ಕೊಂಡ್ರೆ ರೈತರಿಗೆ ಸಪೋರ್ಟ್ ಕೊಡಕ್ಕೆ ಬಂದಿದ್ರು ಸರ್. ಹಾಂ, ಎಲ್ಲಿಂದ ಬಂದ್ರಿ ಸರ್? ನಾವು ಮೂಡಲಿಗೆ ತಾಲೂಕು ಮೂಡಲಿಗಿಂದ ಬಂದ್ರಿ ರೀ. ಸುರೇಶ್ ಬೆಳವಿ ಹತ್ರ. ಹಾಂ, ಏನೇನು ಬರ್ಕೊಂಬಂದಿರಿ ಅಂತ ಸರ್? ಪ್ರತಿ ಟನ್ನಿಗೆ ರೀ 3,500 ರೂಪಾಯಿಗೆ ಕೊಡ್ಬೇಕು ರೀ ಸರ್ ರೈತರಿಗೆ ರೀ. ಅದಕ್ಕೆ ರೀ ಸರ್ಕಾರಕ್ಕೆ ಹೇಳಕ್ಕೆ ಬಂದಿದ್ರು ಸರ್. ಯಾಕೆ ಈ ರೀತಿ ಮಾಡ್ಬೇಕು ಅನಿಸ್ತೀವಿ ಸರ್? ಈ ರೀತಿ ಮಾಡೋದ್ರಿಂದ ಒಂದು ವಿಶೇಷ ಆಕೈತಿ ಸರ್. ರೈತರಿಗೆ ಪ್ರತಿಯೊಬ್ಬರಿಗೆ ರೀ ಒಂದು ಖುಷಿ ಕೊಡ್ತೈತೆ ಸರ್ ಅದು ಸರ್. ಹಾಂ, ಒಂದು ರೀತಿ ನಮಗೆ ಈ ರೀತಿಯಾಗಿ ಏನು ಬೆಲೆ ಕೊಡ್ರಿ ಅಂತ ಹೇಳಿ. ಹಾಂ, ಒಂದು ರೀತಿ ಅದನ್ನ ಮೇಲೆ ಕೊಡುತ್ತೆ. ಎಷ್ಟು ಕೊಡ್ಬೇಕಂತ ಒತ್ತಾಯ ಮಾಡ್ತಾರೆ? 3,500 ರೂಪಾಯಿ ಕೊಡ್ಬೇಕಂತ ಒತ್ತಾಯ ಮಾಡಿ ಸರ್. ಇವತ್ತೆಲ್ಲ ರೈತರೆಲ್ಲ ಸಾಕಷ್ಟು ಜನ ಪ್ರತಿಭಟನೆ ಮಾಡತ್ತಾರ. 4-5 ದಿನ ಆಯಿತು. ಇಲ್ಲಿ ಶಾಸಕರು ಸಚಿವರು ಯಾರೂ ಬಂದಿಲ್ಲ. ಏನು ಹೇಳ್ತಾರೆ? ನೋಡ್ರಿ, ಯಾರೂ ಬಂದಿಲ್ಲ ಅಂದ್ರೆ ರೀ ಅವ್ರು ತಿಳ್ಕೊಬೇಕು ಸರ್. ಅವ್ರು ತಿಳ್ಕೊಬೇಕು ಸರ್. ಈ ನಮ್ಮಲ್ಲಿ ಜನ ಕುಡಿಯೋದ್ರೆ ಸ್ವಲ್ಪ ಬರಬೇಕಾಗೈತೆ ಸರ್. ಅವರು ಬರಬೇಕಾಗುತ್ತೆ. ಇದು ರೈತ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಾನು ರೈತರಿಗೆ 3,500 ರೂಪಾಯಿ ಕಬ್ಬಿನ ದರ ನಿಗದಿ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ವಿನೂತನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಕೆಲಸವನ್ನು ಮಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆತಿರುವಂಥ ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ 3,500 ರೂಪಾಯಿಯನ್ನು ಕಬ್ಬಿಗೆ ನಿಗದಿತ ಬೆಲೆಯನ್ನು ಕೊಡಲೇಬೇಕು
ಅನ್ನೋ ನಿಟ್ಟಿನಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿರುವಂಥದ್ದು. ಇವತ್ತಿಗೆ 7ನೇ ದಿನಕ್ಕೆ ಹೋರಾಟಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ರೈತರೆಲ್ಲೂ ಕೂಡ ಅರೆಬೆತ್ತಲೆ ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧ ಆಗಿರುವಂಥದ್ದು. ನಮ್ಮ ಜೊತೆಗೆ ಈಗ ವ್ಯಕ್ತಿಯೊಬ್ಬರು ಅಂದರೆ ರೈತರೊಬ್ಬರು ವಿಭಿನ್ನ ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಈಗ ಹೋರಾಟವನ್ನು ಮಾಡ್ತಿರ್ಬೋದು. ಗಮನಿಸ್ಬೋದು ಏನು ಬಣ್ಣವನ್ನು ಬಳಿದು ನನಗೆ ಅಂದರೆ 1 ಟನ್ ಕಬ್ಬಿಗೆ 3500 ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಬರಹದಡಿ ಈ ರೀತಿಯಾಗಿ ಏನು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬಣ್ಣ ಬಳಕೊಂಡು ಬಂದಿರುವಂಥ ರೈತ ಇಲ್ಲಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿ ಟನ್ ಕಬ್ಬಿಗೆ ನಮಗೆ 3500 ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಅದೇ ರೈತನನ್ನು ಕೂಡ ನಾನು ಮಾತಾಡ್ಸರ್ ಏನು ವಿಭಿನ್ನವಾಗಿ ಬಂದಿರಿ ಸರ ನಾವು ರೀ ಇದ್ರ ನಾವು ಪೇಂಟವನ್ನು ಪರ್ಕೊಂಡ್ರೆ ರೈತರಿಗೆ ಸಪೋರ್ಟ್ ಕೊಡಕ್ಕೆ ಬಂದಿದ್ರು ಸರ್. ಹಾಂ ಎಲ್ಲಿಂದ ಬಂದಿರಿ ಸರ್? ನಾವು ಮೂಡಲಿ ತಾಲೂಕು ಮೂಡಲಿಂದ ಬಂದ್ರಿ ರೀ, ಸುರೇಶ್ ಬೆಳವಿ ಹತ್ರ. ಹಾಂ ಏನೇನು ಬರ್ಕೊಂಬಂದಿರಿ ಅಂತ ಸರ್, ಪ್ರತಿ ಟನ್ನಿಗೆ ರೀ 3500 ರೂಪಾಯಿಗೆ ಕೊಡ್ಬೇಕ್ರಿ ಸರ್ ರೈತರಿಗೆ ರೀ. ಅದಕ್ಕೆ ರೀ ಸರ್ಕಾರಕ್ಕೆ ಹೇಳಕ್ಕೆ ಬಂದಿದ್ರು ಸರ್. ಯಾಕೆ ಈ ರೀತಿ ಮಾಡ್ಬೇಕು ಅನಿಸ್ತೀವಿ ಸರ್? ಈ ರೀತಿ ಮಾಡೋದ್ರಿಂದ ಒಂದು ವಿಶೇಷ ಆಕೈತಿ ಸರ್. ರೈತರಿಗೆ ಪ್ರತಿಯೊಬ್ಬರಿಗೆ ರೀ ಒಂದು ಖುಷಿ ಕೊಡ್ತೈತೆ ಸರ್ ಅದು ಸರ್. ಹಾಂ ಒಂದು ರೀತಿ ನಮಗೆ ಈ ರೀತಿಯಾಗಿ ಏನು ಬೆಲೆ ಕೊಡ್ರಿ ಅಂತ ಹೇಳಿ. ಹಾಂ, ಒಂದು ರೀತಿಯ ಮೇಲೆ ಕೊಡುತ್ತೆ. ಎಷ್ಟು ಕೊಡ್ಬೇಕಂತ ಒತ್ತಾಯ ಮಾಡ್ತಾರೆ? 3500 ರೂಪಾಯಿ ಕೊಡ್ಬೇಕಂತ ಒತ್ತಾಯ ಮಾಡಿ ಸರ್. ಇವತ್ತೆಲ್ಲ ರೈತರೆಲ್ಲ ಸಾಕಷ್ಟು ಜನ ಪ್ರತಿಭಟನೆ ಮಾಡತ್ತಾರ. 4-5 ದಿನ ಆಯಿತು. ಇಲ್ಲಿ ಶಾಸಕರು ಸಚಿವರು ಯಾರೂ ಬಂದಿಲ್ಲ. ಏನು ಹೇಳ್ತಾರೆ? ನೋಡ್ರಿ, ಯಾರೂ ಬಂದಿಲ್ಲ ಅಂದ್ರೆ ರೀ ಅವ್ರು ತಿಳ್ಕೊಬೇಕು ಸರ್. ಅವ್ರು ತಿಳ್ಕೊಬೇಕು ಸರ್. ಈ ನಮ್ಮನೆ ಜನ ಕುಡಿಯೋದ್ರೆ ಸ್ವಲ್ಪ ಬರಬೇಕಾಗೈತೆ ಸರ್. ಅವರು ಬರಬೇಕಾಗುತ್ತೆ. ಇದು ರೈತ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಾನು ರೈತರಿಗೆ 3500 ರೂಪಾಯಿ ಕಬ್ಬಿನ ದರ ನಿಗದಿ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ವಿನೂತನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಕೆಲಸವನ್ನು ಮಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಜಿಲ್ಲೆಯಲ್ಲಿ ನಡೆತಿರುವಂಥ ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ 3500 ರೂಪಾಯಿಯನ್ನು ಕಬ್ಬಿಗೆ ನಿಗದಿತ ಬೆಲೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿರುವಂಥದ್ದು. ಇವತ್ತಿಗೆ 7ನೇ ದಿನಕ್ಕೆ ಹೋರಾಟಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ರೈತರೆಲ್ಲೂ ಕೂಡ ಅರೆಬೆತ್ತಲೆ ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧ ಆಗಿರುವಂಥದ್ದು. ನಮ್ಮ ಜೊತೆಗೆ ಈಗ ವ್ಯಕ್ತಿಯೊಬ್ಬರು ಅಂದರೆ ರೈತರೊಬ್ಬರು ವಿಭಿನ್ನ ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಈಗ ಹೋರಾಟವನ್ನು ಮಾಡ್ತಿರ್ಬೋದು. ಗಮನಿಸ್ಬೋದು ಏನು ಬಣ್ಣವನ್ನು ಬಳಿದು ನನಗೆ ಅಂದರೆ 1 ಟನ್ ಕಬ್ಬಿಗೆ 3500 ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಬರಹದಡಿ ಈ ರೀತಿಯಾಗಿ ಏನು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬಣ್ಣ ಬಳಕೊಂಡು ಬಂದಿರುವಂಥ ರೈತ ಇಲ್ಲಿ ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿ ಟನ್ ಕಬ್ಬಿಗೆ ನಮಗೆ 3500 ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಅದೇ ರೈತನನ್ನು ಕೂಡ ನಾನು ಮಾತಾಡ್ಸರ್ ಏನು ವಿಭಿನ್ನವಾಗಿ ಬಂದಿರಿ ಸರ? ನಾವು ರೀ ಇದ್ರ ನಾವು ಪೇಂಟವನ್ನು ಪರ್ಕೊಂಡ್ರೆ ರೈತರಿಗೆ ಸಪೋರ್ಟ್ ಕೊಡಕ್ಕೆ ಬಂದಿದ್ರು ಸರ್. ಹಾಂ ಎಲ್ಲಿಂದ ಬಂದಿರಿ ಸರ್? ನಾವು ಮೂಡಲಿ ತಾಲೂಕು ಮೂಡಲಿಂದ ಬಂದ್ರಿ ರೀ, ಸುರೇಶ್ ಬೆಳವಿ ಹತ್ರ. ಹಾಂ ಏನೇನು ಬರ್ಕೊಂಬಂದಿರಿ ಅಂತ? ಸರ್, ಪ್ರತಿ ಟನ್ನಿಗೆ ರೀ 3500 ರೂಪಾಯಿಗೆ ಕೊಡ್ಬೇಕ್ರಿ ಸರ್ ರೈತರಿಗೆ ರೀ. ಅದಕ್ಕೆ ರೀ ಸರ್ಕಾರಕ್ಕೆ ಹೇಳಕ್ಕೆ ಬಂದಿದ್ರು ಸರ್. ಯಾಕೆ ಈ ರೀತಿ ಮಾಡ್ಬೇಕು ಅನಿಸ್ತೀವಿ ಸರ್? ಈ ರೀತಿ ಮಾಡೋದ್ರಿಂದ ಒಂದು ವಿಶೇಷ ಆಕೈತಿ ಸರ್. ರೈತರಿಗೆ ಪ್ರತಿಯೊಬ್ಬರಿಗೆ ರೀ ಒಂದು ಖುಷಿ ಕೊಡ್ತೈತೆ ಸರ್ ಅದು ಸರ್. ಹಾಂ ಒಂದು ರೀತಿ ನಮಗೆ ಈ ರೀತಿಯಾಗಿ ಏನು ಬೆಲೆ ಕೊಡ್ರಿ ಅಂತ ಹೇಳಿ. ಹಾಂ, ಒಂದು ರೀತಿಯ ಮೇಲೆ ಕೊಡುತ್ತೆ. ಎಷ್ಟು ಕೊಡ್ಬೇಕಂತ ಒತ್ತಾಯ ಮಾಡ್ತಾರೆ? 3500 ರೂಪಾಯಿ ಕೊಡ್ಬೇಕಂತ ಒತ್ತಾಯ ಮಾಡಿ ಸರ್. ಇವತ್ತೆಲ್ಲ ರೈತರೆಲ್ಲ ಸಾಕಷ್ಟು ಜನ ಪ್ರತಿಭಟನೆ ಮಾಡತ್ತಾರ. 4-5 ದಿನ ಆಯಿತು. ಇಲ್ಲಿ ಶಾಸಕರು ಸಚಿವರು ಯಾರೂ ಬಂದಿಲ್ಲ. ಏನು ಹೇಳ್ತಾರೆ? ನೋಡ್ರಿ, ಯಾರೂ ಬಂದಿಲ್ಲ ಅಂದ್ರೆ ರೀ ಅವ್ರು ತಿಳ್ಕೊಬೇಕು ಸರ್. ಅವ್ರು ತಿಳ್ಕೊಬೇಕು ಸರ್. ಈ ನಮ್ಮನೆ ಜನ ಕುಡಿಯೋದ್ರೆ ಸ್ವಲ್ಪ ಬರಬೇಕಾಗೈತೆ ಸರ್. ಅವರು ಬರಬೇಕಾಗುತ್ತೆ. ಇದು ರೈತ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಾನು ರೈತರಿಗೆ 3500 ರೂಪಾಯಿ ಕಬ್ಬಿನ ದರ ನಿಗದಿ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ವಿನೂತನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಕೆಲಸವನ್ನು ಮಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.